ಇವ್ರು ಸಿನಿಮಾ ಮಾಡೋ ಟೈಮ್ ಹಿಡಿದಿತ್ತೋ ಅಥವಾ ಇವ್ರಿಗೆ ಸಿನಿಮಾ ಮಾಡಕತ್ತ ಟೈಮ್ ಹಿಡಿದಿತ್ತೋ ಗೊತ್ತಿಲ್ಲ. ಸೊ ಎಸ್ ರೀ, ನೀವು ನೋಡಕತ್ತೀರಿ ಫಿಲ್ಮ್ ಪಾಯಿಂಟ್. ಸೊ ವಿಡಿಯೋ ಕೊನೆವರೆಗೂ ನೋಡಿರಿ. ಇಷ್ಟ ಆದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಕೇಡಿ ದ ಡೆವಿಲ್. ಅದನ್ನು ಡೈರೆಕ್ಟ್ ಮಾಡ್ತಾ ಇರೋರು ಫ್ರೇಮ್ ಅವರು, ಹಾಗೆ ಪ್ರೊಡ್ಯೂಸ್ ಮಾಡ್ತಾ ಇರೋರು ಕೆವಿನ್ ಪ್ರೊಡಕ್ಷನ್ ಹೌಸ್. ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು 2022ರಾಗ. ಈ ಸಿನಿಮಾ 2024ರಾಗ ಬರ್ತದಂತ ಅವಾಗ ಸ್ವಲ್ಪ ಅನೌನ್ಸ್ ಮಾಡಿದ್ರು 2024ಗೆ ನಾವು ಬರ್ತೇವಂತ. ಬಟ್ ಆ ಡೇಟಿಗೆ ಬರೋಕ್ಕಾಗಲಿಲ್ಲ ಸ್ವಲ್ಪ ಕಾರಣಾಂತರಗಳಿಂದ. 2025ಗೆ ಬರ್ಬೇಕಂತ ಭಾಳ ಅನ್ಕೊಂಡಿದ್ರ, ಎಲ್ಲರೂ ಬರ್ತದಂತ ಅನ್ಕೊಂಡಿದ್ರ. ಬಟ್ ಈಗ ಸದ್ಯಕ್ಕೆ ಆಗೋದಿಲ್ಲ. 2026ದಾಗ ಈ ಫಿಲ್ಮ್ ಗ್ಯಾರಂಟಿ ಬರ್ತೈತಿ. ಯಾಕಂದ್ರೆ ಎಲ್ಲ ಮುಗ್ದೇ ಬಿಟ್ಟೈತಿ. 25ಕ್ಕೆ ಯಾಕೆ ಬರಾಕತ್ತಿಲ್ಪ ಅಂದ್ರೆ ಈಗ ನವಂಬರಿಗೆ ಅವ್ರು ಅನೌನ್ಸ್ ಮಾಡ್ಬೋದಿತ್ತು, ಆದ್ರೆ ಅನೌನ್ಸ್ ಮಾಡಿಲ್ಲ ಅಂದ್ರೆ ನವಂಬರಿಗೆ ಅವ್ರು ಬರೋದಿಲ್ಲ. ಆಮೇಲೆ ಡಿಸೆಂಬರ್ದಾಗ ಅನೌನ್ಸ್ ಮಾಡೋಕೆ ಆಗೋದಿಲ್ಲ. ಡಿಸೆಂಬರ್ದಾಗ ತುಂಬ್ಯಾವ ಸಿನಿಮಾ. ಅದಾದ್ಮೇಲೆ ಜನವರಿಯಾಗಂತೂ ಬೇರೆ ಭಾಷೆದಿಂದ ಬರಾಕತ್ತಾವ. ಫೆಬ್ರವರಿಯಾಗ ಖಾಲಿ ಐತಿ, ಬಟ್ ಅಲ್ಲಿ ಬರ್ತಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ನೋಡ್ಬೇಕು ಯಾವಾಗ ಬರ್ತಾರಂತ. ಬಟ್ 2026ಕ್ಕೆ ಬರೋದಂತೂ ಕನ್ಫರ್ಮ್. ಆದ್ರೆ 2025ಕ್ಕೆ ಯಾಕಂತ ಗೊತ್ತಿಲ್ಲ. ಇವರು ಮೊದಲು ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ರೆ ಈ ಅನ್ಕೊಂಡಂಥ ಡೇಟಿಗೆ ಬರ್ಬೋದಿತ್ತು. ಬಟ್ ಅವ್ರಿಗೆ ಅದು ಮಾಡಲಿಲ್ಲ. ಈಗಾಗಲೇ ನ್ಯೂಟ್ರಲ್ ಆಡಿಯನ್ಸ್ ಸ್ವಲ್ಪ ಧ್ರುವ ಸರ್ಜಾ ಅವ್ರಿಗೆ ಸ್ವಲ್ಪ ಕಡಿಮೆ ಆಗ್ಯಾರ. ಈ ಸ್ವಲ್ಪ ಸಾಂಗಿನ ಸ್ವಲ್ಪ ಹೈಪ್ ಪಡ್ಕೊಂಡಿದ್ದು ಸಿನಿಮಾ ಸ್ವಲ್ಪ ಪಾಸಿಟಿವಿಟಿ ಬರತ್ತಿತ್ತು ಧ್ರುವ ಸರ್ಜಾ ಅವ್ರದ್ದು. ಮತ್ತು ರಿಲೀಸ್ ಡೇಟ್ ಮುಂದೆ ಹೋಗ್ತಾ ಆ ಪಾಸಿಟಿವಿಟಿ ಎಲ್ಲ ಸ್ವಲ್ಪ ನೆಗೆಟಿವಿಟಿ ಕ್ರಿಯೇಟ್ ಆಗುತ್ತೆ. ಸೊ ಸಿನಿಮಾ ಬಂದ್ಮ್ಯಾಗ ಗೊತ್ತಾಕೈತಿ ಯಾವ ಥರ ಸಿನಿಮಾ ಇರ್ತೈತಂತ. ಸೊ ಹಾಗೆ ಧ್ರುವ ಸರ್ಜಾ ಅವರು ಸ್ವಲ್ಪ ಸಣ್ಣ ಕಿವಿ ಮಾತು, ಕಿವಿ ಮಾತು ಹೇಳೋಷ್ಟು ನಾ ದೊಡ್ಡವಲ್ಲ ಆದರೂ ಕೂಡ. ಸೊ ಒಂದು ಒಳ್ಳೆ ವೆಲ್ ಪ್ಲ್ಯಾನಿಂಗ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿರಿ, ಅದು ಆದಷ್ಟು ಲಘು ಕಂಪ್ಲೀಟ್ ಆಕೈತಿ. ಬಟ್ ಈ ಥರ ನೀವು ಪ್ಲ್ಯಾನಿಂಗ್ ಇಟ್ಕೊಳ್ಳೋದು ಸಿನಿಮಾ ಮಾಡಿದ್ರೆ ಇದೇ ಥರ ಆಗ್ತೈತಿ. ಸೊ ಎಕ್ಸಾಂಪಲ್ ಮಾರ್ಟಿನ್ ಆಯ್ತು, ಸ್ವಲ್ಪ ಭಾಳ ಲೇಟ್ ಆಯ್ತು. ಈಗ ಅದೇ ಥರ ಕೇಡಿನೂ ಆಗತೈತಿ. ಆದ್ರೆ ಒಂದು ಕೇಳೋದಷ್ಟ, ಮಾರ್ಟಿನ್ ಥರ ಕೇಡಿ ರಿಸಲ್ಟ್ ಬರೋದು ಬ್ಯಾಡ ಅಂತ ಕೇಳ್ತೀನಿ. ಸೊ ಧ್ರುವ ಸರ್ಜಾ ಅವರಿಗೆ ಸ್ವಲ್ಪ ಕಮ್ಬ್ಯಾಕ್ ಆಗಲಿ, ಆದಷ್ಟು ಅವರು ಭಾಳ ಸಿನಿಮಾ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ಸೊ ನೋಡೋಣಂತ ಸಿನಿಮಾ ಯಾವಾಗ ರಿಲೀಸ್ ಡೇಟ್ ಬಿಡ್ತಾರಲ್ಲ ಅವಾಗ ಇನ್ನಷ್ಟು ವೀಡಿಯೋ ಮಾಡ್ತೀನಿ ರೀ. ಸೊ ಆದಷ್ಟು ರಿಲೀಸ್ ಡೇಟ್ ಬಿಡಲಿ. ಸೊ ಇದಾಗೈತೆ ಗೈಸ್ ಇವತ್ತಿನ ವೀಡಿಯೋ. ಸೊ ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.